ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಗುರುಕಿರಣ್ ದೇಮಿನಹಳ್ಳಿ. ನಾನಿವತ್ತು ಅಡಿಕೆ ಗಿಡದ ಏಲಕ್ಕಿ ಹಾಕಿದ್ದೀನಲ್ಲ, ಅದಕ್ಕೆ ಔಷಧಿ ಹಾಕ್ತಿದ್ದೀನಿ. ಮೊನ್ನೆ ಯಾರೋ ಒಬ್ಬರು ಔಷಧಿ ಅಂಗಡಿಯಿಂದ ಬಂದಿದ್ದರು. ಅವರು ಹೇಳಿದರು ಇದೊಂದು 2 ಬಾಟ್ಲು ಇದೆ, ಅದನ್ನು ನೀರಿಗೆ ಕಲಸಿ ಹಾಕಿ ಅಂತೇಳಿ. ನಾನಿವತ್ತು ಪ್ರಯತ್ನ ಮಾಡೋಣ ಅಂಥೇಳಿ ಹೊಲಕ್ಕೆ ಬಂದಿದ್ದೀನಿ. ಡ್ರಮ್ಮಿಗೆ ನೀರು ತುಂಬಿಸಿದೆ. ಇವಾಗ ಔಷಧಿ ತಗೊಂಡು ಓಪನ್ ಮಾಡಬೇಕು. ನೋಡಿ, ಇದು ನ್ಯೂಟ್ರಿ ಮಿಕ್ಸ್ ಅಂತೇಳಿ, ಇದು ಅರ್ಧ kg ಬಾಟ್ಲಿದು. ಇದು ಮೈಕ್ರೋ ಗೋಲ್ಡ್ ಅಂತ. ಇದು 1 ಲೀಟ್ರ್ ಬಾಟ್ಲು ಲಿಕ್ವಿಡ್ಡು. ಅದು ಆಗಲೇ ತೋರಿಸಿದ್ನಲ್ಲ, ಅದು ಪೌಡ್ರು. ಇದು ಲಿಕ್ವಿಡ್ಡು. ಈಗ ಇದನ್ನು ಓಪನ್ ಮಾಡ್ಕೊಂಡು ನ್ಯೂಟ್ರಿ ಮಿಕ್ಸ್ ಇದೆಯಲ್ಲ, ಅರ್ಧ ಬಾಟ್ಲು ಹಾಕಬೇಕು. ನಾನಲ್ಲಿ ಅರ್ಧ ಬಾಟ್ಲು ಸಪ್ರೇಟ್ ತೆಗೆದುಕೊಂಡಿದ್ದೆ, ಅದಕ್ಕೆ ಈಗ ಅರ್ಧ ಬಾಟ್ಲು ಫುಲ್ ಖಾಲಿ ಮಾಡಿದ್ದಕ್ಕೆ ಹಾಕಿ. ಇವಾಗ ಇನ್ನೊಂದು ಆಯ್ತಲ್ಲ, 14ನ ಮೈಕ್ರೋ ಗೋಲ್ಡ್ ಇದೆಯಲ್ಲ, ಅದು ಅರ್ಧ ಬಾಟ್ಲು ಹಾಕಬೇಕು. ಅದು ಲೆಕ್ಕ ಸಿಗಲ್ಲ, ಅದಕ್ಕೆ ನೋಡಿ ಸ್ವಲ್ಪ ಹಾಕ್ತಿದ್ದೀನಿ. ಅದು ಆ ಕಡೆ ಬೆಳಕಿಗೆ ಕಾಣುತ್ತಲ್ಲ, ಅದರಿಂದ ಸ್ವಲ್ಪ ಬೊಟ್ಟು ಹಿಡ್ಕೊಂಡು ನೋಡಿ ಕರೆಕ್ಟಾಗಿ ಅರ್ಧ ಬಾಟ್ಲು ಹಾಕೋಣ ಅಂತ ಹಾಕ್ತೀನಿ. ಅಂದಾಜು ಮೇಲೆ, ಅಳತೆ ಏನು ಮಾಡಿಲ್ಲ. ಗಿಡಕ್ಕೆ 1 ಲೀಟ್ರ್ ಹಾಕೋಕ್ಕೆ ಹೇಳಿದ್ದಾರೆ. ಹಾಕೋಣ. 2 ಡ್ರಮ್. ನನ್ನ ಒಂದು 350 ಸಸಿ ಇದ್ದಾವೆ. 500 ಸಸಿ ಹಚ್ಚಿದ್ದೆ, ಅದರಲ್ಲಿ ಒಂದು 200 ಸಸಿ ಹೋಗಿದ್ದಾವೆ. 150ರಿಂದ 200 ಸಸಿ ಚಿಗುರಿಲ್ಲ, ಒಣಗೋಗ್ಬಿಟ್ಟು. ಈಗ ಅದಕ್ಕೆ ಈಗ ಅದೇನಿದೆಯಲ್ಲ, ಅದಕ್ಕೆ 400 ಲೀಟ್ರ್ ಲೆಕ್ಕಕ್ಕೆ, ಒಂದು 400 ಗಿಡದ ಲೆಕ್ಕಕ್ಕೆ ಸ್ವಲ್ಪ 1 ಲೀಟ್ರ್ 1/4 ಲೀಟ್ರ್ ಲೆಕ್ಕಕ್ಕೆ 1 ಲೀಟ್ರ್ ಹಾಕೋಕ್ಕೆ ಹೇಳಿದ್ದಾರೆ. ಇದು 200 ಲೀಟ್ರ್ ಡ್ರಮ್, ಅದು ಸ್ವಲ್ಪ ಜಾಸ್ತಿ ಹಿಡಿಯುತ್ತಲ್ಲ, ಹಂಗಾಗಿ 1/4 ಲೀಟ್ರ್ ಹಾಕಬೇಕು. ನೋಡಿರಿ, ಈ ಥರ ಕಲಸ್ಕೋಬೇಕು. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ನೀರಿಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಂಗೆ. ಕ್ಲೀನಾಗಿ ಮಿಕ್ಸ್ ಆದಮೇಲೆ ಒಂದು ಕೊಡಪನ, ಒಂದು ಬಕೆಟ್ ತೊಗೊಂಬಂದಿದ್ದೀನಿ. 1 ಲೀಟ್ರದ್ದು ಒಂದು ಜಗ್ಗಿದೆ, ಒಂದು ಡಬ್ಬಿ. ಆ ಡಬ್ಬಿ ಇಟ್ಕೊಂಡಿದ್ದೀನಿ ಲೀಟ್ರದ್ದು. ಈಗ ಅದೇ ಒಂದು ಬಕೆಟಲ್ಲಿ ಹಾಕ್ಕೊಂಡು ಗಿಡಕ್ಕೆ 1 ಲೀಟ್ರ್ನಂತೆ ಹಾಕಬೇಕು. ನೋಡಿ, ಹಾಕ್ತಿದ್ದೀನಿ. ಈ ಥರ 1 ಲೀಟ್ರ್ ಗಿಡಕ್ಕೆ 1 ಲೀಟ್ರ್ನಂತ ಹಾಕಿ ಗರಿ ಮುಚ್ಚಬೇಕು. ಕೋಲ್ಡು ಅದು ಈಗ ನೆಕ್ಸ್ಟ್ ಈಗ ಬಿಸಿಲು ಮಳೆ ಬಿಟ್ಟು ಬರ್ತೈತಲ್ಲ, ಈಗ ಗರಿ ಮುಚ್ಚಬೇಕು. ನೆಲ ಆರಬಾರ್ದು ಅಂತ ಹೇಳಿದ್ದಾರೆ. ಕ್ಲೀನಾಗಿ ಗರಿ ಮುಚ್ಚಿ, ಮೊನ್ನೇನು ಮುಚ್ಚಿದೆ, ಇವಾಗ ಅದರಲ್ಲೇ ಹಾಕ್ತಿದ್ದೀನಿ. ಕಳೆ ಒಂದು ಸ್ವಲ್ಪ ಕ್ಲೀನಾಗಿ ಅವಾಗ ತಕ್ಕಂತ ಕ್ಲೀನ್ ಮಾಡ್ಕೊತ ಇರಬೇಕು. ನಮ್ಮ ನೆಲದಲ್ಲಂತೂ ಬರ್ತಿ ಹುಲ್ಲಾಗುತ್ತೆ, ಹಾಗಾಗಿ ಅವಾಗ ತೆಗಿತಾನೆ ಇರಬೇಕು. ಬ್ರಷ್ ಕಟ್ರಿದೆ, ಬ್ರಷ್ ಕಟ್ರಲ್ಲಿ ಆಲ್ಮೋಸ್ಟ್ ಹುಲ್ಲು ಹೊಡಿತೀನಿ. ಉಳಿದಿದ್ದನ್ನು ಕೈಯಾಗೆ ಕಿತ್ತು ಹಾಕ್ತೀನಿ. ಈ ಥರ ನೋಡುವಾಗ ಚೆನ್ನಾಗಿ ಆಗುತ್ತೆ, ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೆಷ್ಟು ಗಿಡಕ್ಕೆ ಎಷ್ಟು ಬೇಗ ಗ್ರೋತ್ ಆಗುತ್ತೋ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು. ಫಸ್ಟ್ ಟೈಮ್ ಪ್ರಯತ್ನ ಮಾಡ್ತಿದ್ದೀನಿ. ಒಂದು ಸಲ ಮಾತ್ರ ಔಷಧಿ ಹೊಡೆದಿದ್ದು, ಅದನ್ನು ಬಿಟ್ಟರೆ ಇದೇ ಫಸ್ಟ್ ಟೈಮು ಔಷಧಿ ಹಾಕ್ತಿರೋದು ಕಲಸಿ. ಗೊಬ್ಬರ ಏನೂ ಕೊಟ್ಟಿಲ್ಲ, ಕೇಳಬೇಕು, ಕೊಡ್ಬೋದಾ ಹೆಂಗೆ ಗೊತ್ತಿಲ್ಲ. ಇವಾಗ ಫಸ್ಟ್ ಔಷಧಿ ಒಂದು ಹಾಕಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಸಜೆಸ್ಟ್ ಮಾಡ್ಬೇಕು ಅವ್ರನ್ನ.